ಎಸ್, ಈಗಾಗಲೇ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗ ಬಿಜೆಪಿಯ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಈಗ ಪಟ್ಟಿ ರಿಲೀಸ್ ಆಗಿದೆ. ಕಲಬುರಗಿಯಿಂದ ಡಾಕ್ಟರ್ ಉಮೇಶ್ ಜಾಧವ್, ಬೀದರ್ನಿಂದ ಭಗವಂತ್ ಖೂಬಾ ಅವರಿಗೆ ಹಾಲಿ ಸಂಸದರಾದ ಭಗವಂತ್ ಖೂಬಾ, ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್, ಬಳ್ಳಾರಿಯಿಂದ ದೇವೇಂದ್ರಪ್ಪ, ಹಾವೇರಿಯಿಂದ ಶಿವಕುಮಾರ್ ಉದಾಸಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತಹದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ, ಹಾಸನದಿಂದ ಮೊನ್ನೆಯಷ್ಟೇ ಕಾಂಗ್ರೆಸ್ ಬಿಟ್ಟಿರುವ ಎ ಮಂಜು ಈಗ ಬಿಜೆಪಿಯ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿ, ಆನೇಕಲ್ನ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವ ಎ ನಾರಾಯಣಸ್ವಾಮಿ, ಮೈಸೂರು ಕೊಡಗು ಪ್ರತಾಪ್ ಸಿಂಹ, ತುಮಕೂರಿನಿಂದ ಮಾಜಿ ಸಂಸದ ಜಿಎಸ್ ಬಸವರಾಜು, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಡಿ.ವಿ. ಸದಾನಂದ ಗೌಡ, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ಶಿವಮೊಗ್ಗ ಬಿ.ವೈ. ರಾಘವೇಂದ್ರ ಅವರಿಗೆ ಈಗ ಟಿಕೆಟ್ ಅನ್ನ ನೀಡಲಾಗಿರುವಂತಹದ್ದು. ಇನ್ನು ಕರ್ನಾಟಕ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಹಲವು ಕ್ಷೇತ್ರಗಳ ಬಗೆಗಿನ ಅಪ್ಡೇಟ್ಸ್ ಈಗಾಗಲೇ ನಮಗೆ ಲಭ್ಯವಾಗಿರುವಂತದ್ದು. ಏನು ಕಲಬುರಗಿಯಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮಣೆ ಹಾಕಲಾಗಿದೆ. ಬಳ್ಳಾರಿಯಿಂದ ದೇವೇಂದ್ರಪ್ಪ ಅವರನ್ನ ಕಣಕ್ಕಿಳಿಸುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿರುವಂತಹದ್ದು. ಬಹುಶಃ ಅಲ್ಲಿ ಬಿಜೆಪಿಗೆ ಪ್ರಬಲ ಆಕಾಂಕ್ಷಿಗಳಾಗಿದ್ದಂಥವ್ರಿಗೆ ಈಗ ಅವರ ಬದಲಿಗೆ ಈಗ ದೇವೇಂದ್ರಪ್ಪ ಅವರಿಗೆ ಮಣೆ ಹಾಕಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಅವರು ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಹಾಸನದಿಂದ ಎ ಮಂಜು ಬಿಜೆಪಿ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಚಿತ್ರದುರ್ಗಕ್ಕೆ ಮತ್ತೆ ಹೊಸ ಅಭ್ಯರ್ಥಿಯ ಆಯ್ಕೆಯನ್ನ ಬಿಜೆಪಿ ಮಾಡಿಕೊಂಡಿರುವಂತದ್ದು. ಚಿತ್ರದುರ್ಗದ ಒಂದು ವಿಶೇಷ ಇದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಅಲ್ಲಿ ಸಂಸದರಾದಂಥವರನ್ನ ನೋಡ್ತಾ ಹೋದ್ರೆ ಮೊದಲ ಬಾರಿಗೆ ಮಾತ್ರ ಒಮ್ಮೆ ಮಾತ್ರ ಅವ್ರನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಇತಿಹಾಸ ಬಹಳ ದೀರ್ಘಕಾಲದಿಂದ ನಡ್ಕೊಂಡು ಬಂದಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಬಹುಶಃ ಇದೆಲ್ಲವನ್ನು ಕೂಡ ಲೆಕ್ಕದಲ್ಲಿ ಇಟ್ಟುಕೊಂಡೇ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿಯನ್ನ ಕಳೆದ ಬಾರಿ ಸೋತಿದ್ದಂತಹ ಜನಾರ್ದನ ಸ್ವಾಮಿ ಅವರನ್ನ ಬದಲಿಸಿ ಈಗ ನಾರಾಯಣ ಸ್ವಾಮಿ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ನೀಡಿದೆ. ಕಲಬುರಗಿಯಿಂದ ಡಾಕ್ಟರ್ ಉಮೇಶ್ ಜಾಧವ್, ಬೀದರ್ನಿಂದ ಭಗವಂತ್ ಖೂಬಾ, ಬಳ್ಳಾರಿ ದೇವೇಂದ್ರಪ್ಪ, ಹಾವೇರಿ ಶಿವಕುಮಾರ್ ಉದಾಸಿ, ಹೀಗೆ ಇನ್ನು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತಹದ್ದು. ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಅವರ ಜೊತೆಗೆ ಬಹಳ ಪೈಪೋಟಿ ನಡೀತಾ ಇತ್ತು. ಹೆಗಡೆ ಅವರ ಕಾರಣದಿಂದಾಗಿ ಹೆಗಡೆ ಅವರು ಅಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ರು. ಆದರೆ ಹೆಗಡೆ ಅವರ ಬದಲಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಪ್ರತಾಪ್ ಸಿಂಹ, ತುಮಕೂರು ಕ್ಷೇತ್ರದಿಂದ ಜಿಎಸ್ ಬಸವರಾಜು ಕಳೆದ ಬಾರಿ ಅವರು ಸೋಲನ್ನು ಕಂಡಿದ್ರು. ಈಗ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿತಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಹುಶಃ ಇಲ್ಲಿ ಸದಾನಂದ ಗೌಡರ ಲೋಕಸಭಾ ಲೆಕ್ಕಾಚಾರದಲ್ಲಿ ನೋಡಿದಾಗಲೂ ಕೂಡ ಕಳೆದ 3 ಚುನಾವಣೆಯನ್ನು ಅವರು 3 ಲೋಕಸಭಾ ಕ್ಷೇತ್ರಗಳಿಂದ ಗೆದ್ದಂತವರು ಸದಾನಂದ ಗೌಡರು. ಈಗ ಇದೇ ಮೊದಲ ಬಾರಿಗೆ ಅವರು ಒಂದೇ ಕ್ಷೇತ್ರದಲ್ಲಿ 2ನೇ ಬಾರಿ ಸ್ಪರ್ಧಿಸ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಬೆಂಗಳೂರು ಉತ್ತರದಿಂದ. ಹಿಂದೆ ಅವರು ಶಾಸಕರಾಗಿದ್ದಾಗ ಒಂದೇ ಕ್ಷೇತ್ರದಿಂದ 2ನೇ ಬಾರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು 99ರಲ್ಲಿ. 2004ರಿಂದ ಲೋಕಸಭೆಯ ಕಡೆಗೆ ಹೊರಟಂತವರು ಭಗವಂತ್ ಖೂಬಾ, ಬೀದರ್ನ ಅಭ್ಯರ್ಥಿ, ಹಾಲಿ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ಕಲಬುರಗಿ, ರಮೇಶ್ ಜಿಗಜಿಣಗಿ, ವಿಜಯಪುರದಿಂದ ಹಾಲಿ ಸಂಸದರು ಹಾಗೂ ಕೇಂದ್ರದ ಸಚಿವರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನ ನೀಡಲಾಗಿದೆ. ಹಿರಿಯ ನಾಯಕರಾಗಿರುವ ರಮೇಶ್ ಜಿಗಜಿಣಗಿ, ಹೀಗೆ ಈಗಾಗಲೇ ಪಿಸಿ ಗದ್ದಿಗೌಡರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನ ನೀಡಲಾಗಿದೆ. ಈ ಹಿಂದೆಯೂ ಕೂಡ ಬಾಗಲಕೋಟೆಯ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಬಂದಂಥವರು 2 ಬಾರಿ ಸಂಸದರಾಗಿದ್ದಾರೆ. ಸುರೇಶ್ ಅಂಗಡಿಯವರು ಬೆಳಗಾವಿಯಿಂದ, BN ಬಚ್ಚೇಗೌಡರಿಗೆ ಚಿಕ್ಕಬಳ್ಳಾಪುರದಿಂದ, ಬಚ್ಚೇಗೌಡರು ಈ ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿರಲಿಲ್ಲ, ಮಗನಿಗೆ ಟಿಕೆಟ್ ಅನ್ನು ಪಡ್ಕೊಂಡಿದ್ರು. ಆದರೆ ಕಳೆದ ಬಾರಿ ಚಿಕ್ಕಬಳ್ಳಾಪುರದಿಂದ ಸೋತಿದ್ದಂತಹ BN ಬಚ್ಚೇಗೌಡರು ಮತ್ತೊಮ್ಮೆ ಈಗ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭೆಯ ಕಡೆಗೆ ತಮ್ಮ ಪ್ರಯಾಣಕ್ಕೆ ಬೇಕಾದಂತಹ ಅದೃಷ್ಟ ಪರೀಕ್ಷೆಯನ್ನ BN ಬಚ್ಚೇಗೌಡರು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೊಯ್ಲಿ ಅವರ ಎದುರುಗಡೆ ಮತ್ತೊಮ್ಮೆ ಬಚ್ಚೇಗೌಡರು ಹೋರಾಟವನ್ನ ನಡೆಸೋರಿದ್ದಾರೆ. ಇನ್ನು ಪಿಸಿ ಗದ್ದಿಗೌಡರು ಬಾಗಲಕೋಟೆಯಿಂದ, ಸುರೇಶ್ ಅಂಗಡಿ ಬೆಳಗಾವಿ ಕ್ಷೇತ್ರದಿಂದ ಅಖಾಡಕ್ಕಿಳಿತಾ ಇದ್ದಾರೆ. ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಕ್ಷೇತ್ರದಿಂದ, ಶಿವಕುಮಾರ್ ಉದಾಸಿ ಹಾವೇರಿ ಲೋಕಸಭಾ ಕ್ಷೇತ್ರ, GM ಸಿದ್ದೇಶ್ವರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಎಲ್ಲರೂ ಕೂಡ ಹಾಲಿ ಸಂಸದರು ಮತ್ತು ಈಗಾಗಲೇ 2-3 ಬಾರಿಗಿಂತ ಹೆಚ್ಚು ಈ ಕ್ಷೇತ್ರಗಳನ್ನು ಪ್ರತಿನಿಧಿಸಿದಂಥವರು ಲೋಕಸಭೆಯಲ್ಲಿ. ಈಗ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ, ಶಿವಕುಮಾರ್ ಉದಾಸಿ, GM ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ.
ಹಾಗೆಯೇ ಡಿ.ವಿ. ಸದಾನಂದಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಪಿ.ಸಿ. ಮೋಹನ್ ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ, ಎ. ಮಂಜು ಹಾಸನ ಕ್ಷೇತ್ರದಿಂದ. 99ರಲ್ಲಿ ಎ. ಮಂಜು ಅವರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶಿಸಿದಂಥವರು. ಅದಾದ ನಂತರ ಬದಲಾದಂಥ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಿ 2009 ಮತ್ತು 13ರಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ 2008 ಮತ್ತು 13ರಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಗೆದ್ದು ಬಂದಿದ್ದರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ. 2018ರ ಚುನಾವಣೆಯಲ್ಲಿ ಜೆಡಿಎಸ್ ವಿರುದ್ಧ ಸೋಲನ್ನು ಕಂಡಿದ್ದಂತಹ ಎ. ಮಂಜು ಈಗ ಹಾಸನದಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಕಳೆದ ಬಾರಿ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥವರು ಈಗ ಕಾಂಗ್ರೆಸ್ ಸೇರಿದ್ದಾರೆ. ಬಹುಶಃ ಮೈಸೂರಿನ ಕ್ಷೇತ್ರದ ಟಿಕೆಟ್ ಅನ್ನ ಕಾಂಗ್ರೆಸ್ ಮೂಲಕವಾಗಿ ಪಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈಗ ಹಾಸನದಿಂದ ಮತ್ತೆ ಈಗ ಮಂಜು ಅವರಿಗೆ ಮಣೆ ಹಾಕಿದೆ ಭಾರತೀಯ ಜನತಾ ಪಕ್ಷ. ಹಾಗೆಯೇ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತೆ ಟಿಕೆಟ್ ನೀಡಲಾಗಿದೆ. ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಸ್ಪರ್ಧಿಸ್ತಾ ಇದ್ದಾರೆ. ಬಿ.ವೈ. ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು 2009ರಿಂದ ಸತತವಾಗಿ ಆಯ್ಕೆಯಾಗಿದ್ದಾರೆ. 9 ಮತ್ತು 14ರಲ್ಲಿ 2 ಬಾರಿ ಆಯ್ಕೆಯಾಗಿರ್ತಕ್ಕಂತಹ ಸಂಸದ ಈ ಬಾರಿ ಮತ್ತೊಮ್ಮೆ ಸ್ಪರ್ಧಿಸ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಕೂಡ 1996ರಿಂದ ಉತ್ತರ ಕನ್ನಡವನ್ನು ಪ್ರತಿನಿಧಿಸುತ್ತಾ ಬಂದಂಥವರು. ಈಗ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬಿ.ವೈ. ರಾಘವೇಂದ್ರ ಶಿವಮೊಗ್ಗದಿಂದ, ಶೋಭಾ ಕರಂದ್ಲಾಜೆ ಅವರು 2ನೇ ಬಾರಿ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ. ಪ್ರತಾಪ್ ಸಿಂಹ ಅವರು ಕೂಡ 2ನೇ ಬಾರಿ ಮೈಸೂರು ಕೊಡಗು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ನಿಟ್ಟಿನಲ್ಲಿ ಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ. ಬಳ್ಳಾರಿಯಿಂದ ದೇವೇಂದ್ರಪ್ಪ ಅವರಿಗೆ ಈಗ ಹೊಸ ಮುಖಕ್ಕೆ ಈಗ ಮಣೆ ಹಾಕಲಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷದಿಂದ. ಈ ಮೂಲಕ ದೇವೇಂದ್ರಪ್ಪ ಅವರನ್ನ ಈಗ ಕಣಕ್ಕಿಳಿಸುವಂತಹ ನಿರ್ಧಾರವನ್ನು ಬಿಜೆಪಿ ಕೈಗೊಂಡಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ, ಮೈಸೂರು ಕೊಡಗು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಮತ್ತು ಬಳ್ಳಾರಿ ಕ್ಷೇತ್ರದಿಂದ ದೇವೇಂದ್ರಪ್ಪ. ಶೋಭಾ ಕರಂದ್ಲಾಜೆ ಅವರು ಲೋಕಸಭೆಗೆ ಸ್ಪರ್ಧಿಸ್ತಾರೋ ಇಲ್ಲೋ ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಶೋಭಾ ಕರಂದ್ಲಾಜೆ ಅವರು ಕಳೆದ 6 ತಿಂಗಳಿಂದ ಇಲ್ಲ ಲೋಕಸಭೆಗೆ ಸ್ಪರ್ಧಿಸಬೇಕು ಅನ್ನುವಂತಹ ಸೂಚನೆ ಪಕ್ಷದ ಕಡೆಯಿಂದಲೂ ಕೂಡ ಸಿಕ್ಕಿತ್ತು. ಆದರೆ ಅವರಿಗೆ ಪ್ರಬಲವಾಗಿ ಆ ಒಂದು ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದರು ಹೆಗಡೆಯವರು. ಆದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಿಜೆಪಿ ಸೇರ್ಪಡೆಯಾಗಿ ಮೊದಲ ಬಾರಿಗೆ ಅವರು ಬಿಜೆಪಿಯಿಂದ ಈಗ ಟಿಕೆಟ್ ಅನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾಡಿಕೊಂಡಿದ್ರು. ಆದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ನೀಡಿಲ್ಲ. ಎಸ್, ಹಾಗೆಯೇ ದೇವೇಂದ್ರಪ್ಪ ಅವರು ಇದೇ ಮೊದಲ ಬಾರಿಗೆ ಬಹುಶಃ ಶ್ರೀರಾಮುಲು ಅವರ ಫ್ಯಾಮಿಲಿ ಮೆಂಬರ್ಸ್ 2004ರಿಂದ ನಾವು ನೋಡ್ತಾ ಹೋದರೆ ರಾಮುಲು ರೆಡ್ಡಿ ಈ ಫ್ಯಾಮಿಲಿಯವರೇ ಬಳ್ಳಾರಿಯನ್ನು ಪ್ರತಿನಿಧಿಸ್ತಾ ಇದ್ರು. ಆದರೆ ಬಳ್ಳಾರಿಯಿಂದ ಬಿಜೆಪಿ ಅಭ್ಯರ್ಥಿಗಳಾಗ್ತಾ ಇದ್ರು. ಆದರೆ ಈ ಬಾರಿ ಅವರ ಹೊರತಾದಂತಹ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ನಾರಾಯಣಸ್ವಾಮಿ ಅವರು ಆನೇಕಲ್ನಿಂದ 2ನೇ ಬಾರಿ ಎಲೆಕ್ಷನ್ನಲ್ಲಿ ಸೋತರು. ಅದಾದ ನಂತರ ಈಗ ಲೋಕಸಭೆಯ ಕಡೆಗೆ ಮುಖ ಮಾಡಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಬಗ್ಗೆ ನಾನು ಆಗಲೇ ಹೇಳಿದೆ. ಇದೊಂದು ವಿಚಿತ್ರವಾದಂತಹ ಇತಿಹಾಸವನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹೊಂದಿದೆ. ಅಲ್ಲಿ ರಿಪೀಟ್ ಆಗಿರುವಂಥದ್ದು ಒಮ್ಮೆಯೋ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಅಲ್ಲಿ ರಿಪೀಟ್ ಆಗಿರುವಂತಹದ್ದು ಇತಿಹಾಸ ಇದೆ. ಅಲ್ಲಿ ಶಶಿಕುಮಾರ್ ಅವರು ಒಮ್ಮೆ ಆಯ್ಕೆಯಾಗಿದ್ರು, ಜನಾರ್ದನ ಸ್ವಾಮಿ ಒಮ್ಮೆ ಆಯ್ಕೆಯಾಗಿದ್ರು, ಚಂದ್ರಪ್ಪ ಅವರು ಕೂಡ. ಮತ್ತೆ ಬಹುತೇಕರು ಇಲ್ಲಿಂದ ಅಲ್ಲಿ ಗೆದ್ದು ಬಂದಂಥವ್ರು ಇದಾರಲ್ಲ, ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಹೊರಗಿನವರಿಗೆ ಹೆಚ್ಚು ಮಣೆ ಹಾಕಿರ್ತಕ್ಕಂತಹ ಒಂದು ಕ್ಷೇತ್ರ. ರಂಗನಾಥರಂತಹ ಹಿರಿಯ ಮುತ್ಸದ್ದಿ ರಾಜಕಾರಣಿಯು ಕೂಡ ಈ ಒಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದಂಥವರು. ಇನ್ನು ಕೋದಂಡರಾಮಯ್ಯ ಅವರು ಕೂಡ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಅವರು ಕೂಡ ಒಮ್ಮೆ ಮಾತ್ರ ಗೆದ್ದಿದ್ರು. ಹನುಮಂತಪ್ಪ ಅವರು ಕೂಡ ಇಲ್ಲಿಂದ NY ಹನುಮಂತಪ್ಪ ಅವರು ಕೂಡ ಒಮ್ಮೆ ಆಯ್ಕೆಯಾಗಿದ್ರು. ಈಗ GS ಬಸವರಾಜ್ ಅವರು ತುಮಕೂರಿನಿಂದ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ನಿಂದ ಅವರು ಕೂಡ 2009ರಲ್ಲಿ ಬಿಜೆಪಿ ಟಿಕೆಟ್ನಿಂದ ಆಯ್ಕೆಯಾಗಿದ್ರು. 14ರಲ್ಲಿ ಸೋಲನ್ನು ಕಂಡಿದ್ರು ಮುದ್ದನ್ಮೇಗೌಡರ ವಿರುದ್ಧ. ಈಗ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ.